ಹಲೋ ಸ್ನೇಹಿತರೆ, ನಮಸ್ಕಾರ. ನಾನಿವತ್ತು ಅಮ್ಮಂದಿರಿಗಾಗಿ ಒಂದು ಬ್ಯೂಟಿಫುಲ್ ಆದ ಟಿಪ್ಸ್ ತೋರಿಸ್ಕೊಡ್ತೀನಿ. ಖಂಡಿತವಾಗಿ ಆಫ್ಟರ್ ಬಿಗಿನ್ ರಿಸಲ್ಟ್ ನೋಡಿ ಶಾಕ್ ಆಗ್ತೀರಾ. ಯಾಕಂದರೆ ಇಷ್ಟು ಚೆನ್ನಾಗಿ ಡೈಮಂಡ್ ರೀತಿ ಹೊಳಪು ಬರುವಂಥ ಗ್ಲೋನೆಸ್ ಆಗುವಂಥ ಬ್ಯೂಟಿಫುಲ್ ಟಿಪ್ಸು ಮಿಸ್ ಮಾಡದೆ ನೋಡಿಕೊಂಡು ತೊಗೊಂಡಿದ್ದೀನಿ. ನಾನು ಇವಾಗ ಫಸ್ಟು ತೊಗೊಂಡಿರೋಂಥದ್ದು ಕ್ಲಿನಿಕ್ ಪ್ಲಸ್ ಶ್ಯಾಂಪು ತೊಗೊಂಡಿದ್ದೀನಿ. ಕ್ಲಿನಿಕ್ ಪ್ಲಸ್ ಶ್ಯಾಂಪು ತುಂಬಾ ಒಳ್ಳೆ ರೀತಿಯಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ನಮ್ಮ ಸ್ಕಿನ್ ಮೇಲೆ ಎಷ್ಟೇ ಡಸ್ಟ್ ಕೂತ್ಕೊಳ್ಳಿ, ಎಷ್ಟೇ ಕೊಳೆ ಇರಲಿ, ಅದೆಲ್ಲನೂ ಕೂಡ ರಿಮೂವ್ ಮಾಡುತ್ತೆ. ಹಾಗಾಗಿ ಇದು ಕೂಡ 1 ಸ್ಪೂನಷ್ಟು ನೀವು ತೊಗೋಬೇಕಾಗತ್ತೆ. ಇವಾಗ ನೋಡ್ತಾ ಇರ್ಬೋದು 1 ಸ್ಪೂನಷ್ಟು ನಾನು ಕ್ಲಿನಿಕ್ ಪ್ಲಸ್ ಶ್ಯಾಂಪು ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಇದು ಇದ್ದರೆ ತೊಗೊಳ್ಳಿ, ಇದರ ಬದಲಾಗಿ ಬೇರೆ ಶ್ಯಾಂಪು ಕೂಡ ಬಳಸ್ಬೋದು, ಏನು ಪರವಾಗಿಲ್ಲ. ಯಾವುದಾದ್ರೂ ಕೂಡ ಶ್ಯಾಂಪು ಯೂಸ್ ಮಾಡಿ. ಇವಾಗ ಶ್ಯಾಂಪು ಜೊತೆಗೆ ಸ್ನೇಹಿತರೆ ನಾನು ಹಾಕ್ತಾ ಇರುವಂಥದ್ದು ಫೇರ್ ಆ್ಯಂಡ್ ಲವ್ಲಿ ನಮ್ಮ ಸ್ಕಿನ್ನನ್ನು ಕೂಡ ಬ್ರೈಟ್ ಮಾಡುತ್ತೆ. ಮೇಕಪ್ ಮಾಡ್ಕೊಳ್ಳುವಾಗ ಖಂಡಿತವಾಗಿ ಯಾರೆಲ್ಲ ಜಾಸ್ತಿ ಮೇಕಪ್ ಮಾಡದೇ ಇರೋ ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತೀರಲ್ವ, ಅದನ್ನು ಕೂಡ ಯೂಸ್ ಮಾಡಿ ನಮ್ಮ ಫೇಸನ್ನು ಗ್ಲೋ ಮಾಡ್ಕೊಳ್ಳೋದಕ್ಕೂ ಕೂಡ ಯೂಸ್ ಮಾಡ್ಬೋದು ಅಂತ ಇದನ್ನು ನೋಡಿ ನೀವು ಕೂಡ ಆಶ್ಚರ್ಯಪಟ್ಬಿಡ್ತೀರಾ. ಯಾಕಂದರೆ ಫೇರ್ ಆ್ಯಂಡ್ ಲವ್ಲಿ ಮುಖ ವಾಶ್ ಮಾಡಿದ ಮೇಲೆ ಹಚ್ತೀರಾ, ಮುಖ ವಾಶ್ ಮಾಡೋಕ್ಕಿಂತ ಮುಂಚೆ ಕೂಡ ನಾವು ಇದನ್ನು ಫೇಸ್ ಪ್ಯಾಕ್ ಥರ ಕೂಡ ಯೂಸ್ ಮಾಡ್ಬೋದು ಸ್ನೇಹಿತರೆ. ಹಾಗಾಗಿ ನೋಡಿ, ಇವಾಗ ಶ್ಯಾಂಪು ಒಳಗಡೆ ಫೇರ್ ಆ್ಯಂಡ್ ಲವ್ಲಿ ಕೂಡ ಹಾಕಿದ್ದೀನಿ. ಫೇರ್ ಆ್ಯಂಡ್ ಲವ್ಲಿ ಕೂಡ ಅದು ಕೂಡ ಸೇಮ್ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಇವೆರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಎರಡೂ ಕೂಡ ಪರ್ಫೆಕ್ಟಾಗಿ ಮಿಕ್ಸ್ ಆಗಬೇಕು ಅದರಲ್ಲಿ. ಹಾಗಾಗಿ ನೋಡ್ಬೋದು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನಮ್ಮ ಸ್ಕಿನ್ನು ಚಳಿಗಾಲ ಬಂದರೆ ನಮ್ಮ ಸ್ಕಿನ್ ಡಲ್ನೆಸ್ ಆಗುತ್ತೆ. ಅದರ ಜೊತೆಗೆ ಪಿಗ್ಮಿಟೇಷನ್, ಡಲ್ನೆಸ್, ಹಾಗೆ ಇವಾಗ ಸ್ಕಿನ್ ಅಂದರೆ ಚಳಿಗಾಲ ಬಂದರೆ ಜಾಸ್ತಿ ಒಡೆಯುವಂಥ ಸಮಸ್ಯೆ ಕೂಡ ಇದ್ದೇ ಇರುತ್ತೆ. ಆವಾಗ ನಾವು ಯಾವುದೇ ಎಣ್ಣೆ ಕ್ರೀಮ್ ಯೂಸ್ ಮಾಡಿದ್ರೂ ಕೂಡ ನಮ್ಮ ಸ್ಕಿನ್ನು ಈ ಥರ ಗ್ಲೋ ಆಗಲ್ಲ. ಅಂದಾಗ ಇದನ್ನು ಯೂಸ್ ಮಾಡಿದ್ರೆ ಸಾಕು, ಒಂದೇ ರಿಸಲ್ಟಿಗೆ ಸ್ಕಿನ್ ಕೂಡ ಗ್ಲೋನೆಸ್ ಬರುತ್ತೆ ಸ್ನೇಹಿತರೆ. ಇವಾಗ ನೋಡ್ಬೋದು ಇದನ್ನು ಮಿಕ್ಸ್ ಮಾಡಿದ್ದೀನಿ. ಪೂರ್ತಿಯಾಗಿ ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಹಾಕ್ತಾ ಇರೋವಂಥದ್ದು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ನಮ್ಮ ಸ್ಕಿನ್ ಮೇಲೆ ಸ್ಕ್ರಬ್ಬಿಂಗ್ ರೀತಿ ಕೆಲಸ ಮಾಡುತ್ತೆ. ಹಾಗೆ ನಮ್ಮ ಸ್ಕಿನ್ ಕೂಡ ಎಷ್ಟೇ ಡಲ್ನೆಸ್ ಇರುವಂಥದ್ದೆಲ್ಲ ಕೂಡ ರಿಮೂವ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಅರ್ಧ ಸ್ಪೂನಷ್ಟು ನೋಡಿ ಸಕ್ಕರೆ ಹಾಕಿದ್ದೀನಿ. 1 ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ನಮ್ಮ ಸ್ಕಿನ್ನನ್ನು ಡಲ್ನೆಸ್ ಇರುವಂಥ ಜೊತೆಗೆ ಸ್ನೇಹಿತರೆ ನಮ್ಮ ಸ್ಕಿನ್ ಮೇಲಿರುವಂಥ ಪಿಗ್ಮಿಟೇಷನ್ ರಿಮೂವ್ ಮಾಡಬೇಕಲ್ವ. ಹಾಗಾಗಿ ಒಂದೇ 1 ಸ್ಪೂನಷ್ಟು ಕಡಲೆ ಹಿಟ್ಟು ಇದರಲ್ಲಿ ಬೆರೆಸ್ಕೊಂಡ್ರೆ ನಮ್ಮ ಸ್ಕಿನ್ನು ವೈಟ್ ಕೂಡ ಆಗುತ್ತೆ, ಪಿಗ್ಮಿಟೇಷನ್ ಕೂಡ ರಿಮೂವ್ ಆಗುತ್ತೆ ಸ್ನೇಹಿತರೆ. ಕಡಲೆ ಹಿಟ್ಟು ನಮ್ಮ ಸ್ಕಿನ್ನನ್ನು ಬ್ರೈಟ್ ಆ್ಯಂಡ್ ವೈಟ್ ಮಾಡುತ್ತೆ ಸ್ನೇಹಿತರೆ. ಇದರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಒಳ್ಳೆ ರೀತಿಯಾದ ಒಂದು ಫೇಸ್ ಪ್ಯಾಕ್ ರೆಡಿ ಆಗುತ್ತೆ ನೋಡಿ. ಇವಾಗ ನೋಡ್ತಾ ಇರ್ಬೋದು ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ಇದನ್ನು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ನೋಡಿಬಿಡಿ ಸ್ನೇಹಿತರೆ. ಯಾವುದೇ ಏನೇ ನೋಡಿ, ಈ ಥರ ನಮ್ಮ ಸ್ಕಿನ್ ಡಲ್ ಆಗಿದೆ, ಈ ಥರ ಚಳಿಗಾಲ ಬಂದರೆ ತುಂಬಾ ಸ್ಕಿನ್ ಡ್ರೈ ಕೂಡ ಆಗಿದೆ ಅಂದಾಗ ಈ ಪ್ಯಾಕನ್ನು ರೆಡಿ ಮಾಡಿ ನಾವು ಯೂಸ್ ಮಾಡ್ಬೋದು. ನಮ್ಮ ಕೈಗಳಾಗಲಿ ಕಾಲುಗಳಾಗಲಿ ಮುಖದ ಮೇಲೆ ಕೂಡ ಯೂಸ್ ಮಾಡ್ಬೋದು ಸ್ನೇಹಿತರೆ. ಯಾರ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿದೆ ಅಂತ ಅಂದವರು ಶಾಂಪೂ ಹಾಕಿದ ಬದಲಾಗಿ ಬಳಸಿದ್ರೆ ನಿಮ್ಮ ಸ್ಕಿನ್ ತುಂಬಾ ಹಾಳಾಗುತ್ತೆ ಅಂದ್ಕೊಳ್ಳೋರು ಶಾಂಪೂ ಹಾಕದೇ ಕೂಡ ನೀವು ಯೂಸ್ ಮಾಡ್ಬೋದು. ಆ ಥರ ಶಾಂಪೂ ಬದಲಾಗಿ ನೀವು ಅದರಲ್ಲಿ ಸ್ವಲ್ಪ ಅಲೋವೆರಾ ಜೆಲ್ ಕೂಡ ಸೇರಿಸ್ಕೋಬೋದು. ಹಾಗಾಗಿ ನಿಮಗೆ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಈ ಥರ ನೀವು ಅದು ಟ್ರೈ ಮಾಡಿ. ಇಲ್ಲದೇ ಇರೋರು ನಿಮ್ಮ ಸ್ಕಿನ್ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ನಮ್ಮ ಸ್ಕಿನ್ನಿಗೆ ಯಾವುದೇ ಸೂಟ್ ಆಗುತ್ತೆ ಅಂದವರು ಇದೇ ಥರ ಇರುವಂಥ ಪ್ಯಾಕನ್ನು ಯೂಸ್ ಮಾಡಿ. ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ನಮ್ಮ ಸ್ಕಿನ್ ಡಲ್ನೆಸ್ ಎಲ್ಲ ಕೂಡ ರಿಮೂವ್ ಆಗಿ ಒಂಥರ ಗ್ಲೋನೆಸ್ ಬರುತ್ತೆ ಸ್ನೇಹಿತರೆ. ಈ ಥರ ನೋಡ್ಬೋದು ಪ್ಯಾಕ್ ನನ್ನ ಕೈಗೆ ಯಾವ ರೀತಿ ಹಚ್ತಾ ಇದ್ದೀನಲ್ವ, ಇದೇ ರೀತಿಯಾಗಿ ನಿಮ್ಮ ಮುಖಕ್ಕೆಲ್ಲ ಕಡೆ ಯೂಸ್ ಮಾಡಿ ನೋಡಿ. ಇವಾಗ ಜಾಸ್ತಿ ಹೊತ್ತು ಏನು ಮಸಾಜ್ ಮಾಡಬೇಕಂತ ಕೂಡ ಇಲ್ಲ ಸ್ನೇಹಿತರೆ. ಯಾವುದೇ ನೋಡಿ ಪಾರ್ಲರ್ಗೆ ಹೋಗಲಿ ಏನೇ ಹೋಗಲಿ, ಎಷ್ಟು ದುಬಾರಿ ದುಡ್ಡು ಕೊಟ್ಟು ಮಾಡ್ಕೊಂಡು ಬಂದರೂ ಕೂಡ ಅಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಬೇಗನೆ ಗ್ಲೋ ಆಗಲ್ಲ. ಹಾಗಾಗಿ ಈ ಥರ ಮನೇಲಿರುವಂಥದ್ದು ನಾವು ಯೂಸ್ ಮಾಡಿ ನಮ್ಮ ಸ್ಕಿನ್ನ ವೈಟ್ ಆ್ಯಂಡ್ ಬ್ರೈಟ್ ಮಾಡ್ಕೋಬೋದು. ಹಾಗೆ ನಮ್ಮ ದುಡ್ಡು ಕೂಡ ಉಳಿತಾಯ ಮಾಡ್ಕೋಬೋದು. ನೋಡ್ಬೋದು ನನ್ನ ಕೈಗೆ ಒಂದು 2-3 ನಿಮಿಷ ಮಸಾಜ್ ಮಾಡ್ತಾಯಿದ್ದೀನಿ. ಯಾವುದೇ ಸ್ಕಿನ್ ಆಗಲಿ ಸ್ನೇಹಿತರೆ, ಕೈ ಆಗಲಿ ಕಾಲಾಗಲಿ ಮಸಾಜ್ ಮಾಡಿದ್ರೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ಮಸಾಜ್ ಮಾಡ್ತಾ ಇರುವಾಗ ನಮ್ಮ ಕೈ ಮೇಲಿರುವಂಥ ಡಲ್ನೆಸ್ ಎಲ್ಲ ಕೂಡ ರಿಮೂವ್ ಆಗುತ್ತೆ. ಹಾಗೆ ಡಸ್ಟ್ ಕೂಡ ರಿಮೂವ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಥರ ಒಂದು 2-3 ನಿಮಿಷ ನಿಮ್ಮ ಕೈಗಳಿಗೆ ಮಸಾಜ್ ಕೊಡಬೇಕು. ಇವಾಗ ಪೂರ್ತಿಯಾಗಿ ನಾನು ಮಸಾಜ್ ಮಾಡ್ಕೊಂಡಿದ್ದೀನಿ.
ಇವಾಗ ನನ್ನ ಕೈಗಳು ಚಳಿಗಾಲ ಬಂದಾಗ ಎಷ್ಟೆಲ್ಲ ಕೈಗಳು ಒಡೆದೋಗಿರೋಂಥ ಕೈಗಳು ಕೂಡ ಸಾಫ್ಟ್ನೆಸ್ ಬರುತ್ತೆ ಸ್ನೇಹಿತರೆ. ಅದರಲ್ಲಿ ಸಕ್ಕರೆ ಕೂಡ ಹಾಕಿರ್ತೀವಲ್ವ, ಸಣ್ಣವಾಗಿ ಸ್ಕ್ರಬ್ಬಿಂಗ್ ರೀತಿ ಎಲ್ಲ ಕೂಡ ನಮ್ಮ ಕೈ ಮೇಲಿರೋಂಥದ್ದೆಲ್ಲ ಕೂಡ ರಿಮೂವ್ ಮಾಡುತ್ತೆ. ಇವಾಗ ಇದು ಕೈ ಯಾವ ರೀತಿಯಾಗಿ ವಾಶ್ ಮಾಡಬೇಕಂದ್ರೆ, ಉಗುರು ಬೆಚ್ಚಗೆ ಇರುವಂಥ ನೀರು ತೊಗೋಬೇಕು. ಚಳಿಗಾಲ ಸಮಯ ಬಂದರೆ ನಾವು ಇದೇ ರೀತಿಯಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಇವಾಗ ನಾನು ಉಗುರು ಬೆಚ್ಚಗೆ ನೀರಲ್ಲಿ ಕೈಯನ್ನು ವಾಶ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ನಿಮ್ಗೆ ಕಾಣಿಸ್ತಾ ಇರ್ಬೋದು, ನನ್ನ ಕೈ ವಾಶ್ ಮಾಡ್ತಾ ಇದ್ದರೆ ನನ್ನ ಕೈ ಮೇಲಿರುವಂಥದ್ದೆಲ್ಲ ಕೂಡ ರಿಮೂವ್ ಆಗ್ತಾ ಇರುವಂಥದ್ದು. ಅದ್ರ ಜೊತೆಗೆ ನಮ್ಮ ಕೈಗಳು ಕೂಡ ಎಷ್ಟು ಸಾಫ್ಟ್ನೆಸ್ ಬಂದಿರೋಂಥದ್ದು ನೋಡ್ಬೋದು. ಒಳ್ಳೆ ರೀತಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ನಮ್ಮ ಸ್ಕಿನ್ಗೆ ಒಳ್ಳೆ ರೀತಿಯಾಗಿರುವಂಥ ಪ್ಯಾಕ್ ಅನ್ಬೋದು. ಎಷ್ಟು ಚೆನ್ನಾಗಿ ನಮ್ಮ ಕೈಗಳು ಸಾಫ್ಟ್ನೆಸ್ ಬರುತ್ತೆ. ಹಾಗೆ ಚಳಿಗಾಲ ಬಂದರೆ ಡ್ರೈನೆಸ್ ಆಗುತ್ತೆ ಅಲ್ವಾ ಸ್ಕಿನ್ನು, ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ. ಯಾವುದೇ ನೋಡಿ ಈ ಥರ ನಾವು ಮನೆಯಲ್ಲಿ ಮಾಡಿ ಯೂಸ್ ಮಾಡೋದ್ರಿಂದ ಎಷ್ಟು ಖುಷಿ ಸಿಗುತ್ತಲ್ವ, ಹಾಗೆ ನ್ಯಾಚುರಲಾಗಿ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ. ಟ್ರೈ ಮಾಡಿ ನೋಡಿ. ಈ ಥರ ಕೂಡ ನಿಮ್ಮ ಸ್ಕಿನ್ನಿ ಕೈಗಳಾಗಲಿ, ಕಾಲುಗಳಾಗಲಿ, ಮುಖ ಆಗಲಿ ಎಲ್ಲಾದರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಎಷ್ಟೇ ಅಮ್ಮಂದಿರಾಗಲಿ, ಏಜ್ ಆದವರಾಗಲಿ ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡೋದಕ್ಕೆ ಸಲೀಸಾಗುತ್ತೆ ಸ್ನೇಹಿತರೆ. ಇವಾಗ ನನ್ನ ಕೈ ಪೂರ್ತಿಯಾಗಿ ಫಸ್ಟಿಗೆ ನಾನು ಕ್ಲೀನಾಗಿ ವಾಶ್ ಮಾಡ್ಕೊಂಡಾಯಿತು. ಒಂದು ಬಟ್ಟೆ ತಗೊಂಡು ಕ್ಲೀನಾಗಿ ಒರೆಸ್ಕೊಳ್ತೀನಿ. ನೋಡ್ಬೋದು ಸ್ನೇಹಿತರೆ, ಸಾಫ್ಟ್ ಆಯಿತು ಕೈಗಳು. ಇದೇ ರೀತಿಯಾಗಿರುವಂಥದ್ದು ಬ್ಯೂಟಿಫುಲ್ ಟಿಪ್ಸು ಟ್ರೈ ಮಾಡಿ ನೀವು ಕೂಡ ಮನೆಯಲ್ಲಿ. ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಲಿ, ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ಯಾಕೆ ತಡ ಮಾಡ್ತೀರಾ ಸ್ನೇಹಿತರೆ? ಇಷ್ಟ ಆದರೆ ಖಂಡಿತ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇದೇ ರೀತಿ ಹೊಸ ಹೊಸ ಬ್ಯೂಟಿಫುಲ್ ಟಿಪ್ಸ್ ತರ್ತಾ ಹೋಗ್ತೀನಿ. ಧನ್ಯವಾದ ಎಲ್ರಿಗೂ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್.